ಮಂಡ್ಯದಲ್ಲೂ ಕೂಡ ಈ ಸಂದರ್ಭದಲ್ಲಿ ಒಂದು ಹನುಮ ಧ್ವಜವನ್ನು ಸುಮಾರು 108 ಅಡಿ ಹನುಮ ಧ್ವಜವನ್ನು ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ, ಅಂಡರ್ಲೈನ್, ಗ್ರಾಮ ಪಂಚಾಯಿತಿಯ ಅನುಮೋದನೆಯೊಂದಿಗೆ ಅಲ್ಲಿ ಧ್ವಜವನ್ನು ಹಾರಾಟ ಮಾಡಿದರು. ಕಾಂಗ್ರೆಸ್ ಅವರು ಏಕಾಏಕಿ ಇವತ್ತು ಆ ಧ್ವಜವನ್ನು 108 ಅಡಿ ಹನುಮಂತನ ಧ್ವಜವನ್ನು, ಹನುಮಂತರ ಬಾವುಟವನ್ನು ಕಿತ್ತಾಕಿ ಆ ಧ್ವಜಸ್ತಂಭವನ್ನು ಧ್ವಂಸ ಮಾಡಿದ್ದಾರೆ. ಇದರಿಂದ ಅರ್ಥ ಆಗ್ತೈತೆ ಸಿದ್ದರಾಮಯ್ಯನವ್ರು ಏನು ಹೇಳ್ತಾ ಇದ್ರಲ್ಲ, ಜೈ ಶ್ರೀರಾಮ್ ಅಂದರು. ಎಲ್ಲಿ ಫಂಕ್ಷನಲ್ಲಿ ನನ್ನ ಹೆಸರಲ್ಲೇ ರಾಮ ಇದೆ ಅಂತ ಹೇಳಿದ್ರು. ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ, ನಾನು ಶಿವನ ಕುಮಾರ ಅಂತ ಹೇಳಿದ್ರು. ಸ್ವಾಮಿ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಬಾಯಲ್ಲಿ ರಾಮ ಇದ್ದರೆ ಅದು ಹೃದಯದೊಳಗಡೆ ಇರಬೇಕು. ನಿಮ್ಗೆ ಹೃದಯದೊಳಗಡೆ ಟಿಪ್ಪು ಸುಲ್ತಾನೇ ತುಂಬ್ಕೊಂಡ್ಬಿಟ್ಟಿದ್ದಾನೆ, ಬಾಯಲ್ಲಿ ಮಾತ್ರ ರಾಮ ಅಂತ ಹೇಳ್ತಾ ಇದ್ದೀರಾ. ಇವತ್ತು ಮಂಡ್ಯ ಘಟನೆ ಇವತ್ತು ಎಷ್ಟು ನೀವು ರಾಮನಿಗೆ, ರಾಮ ಭಕ್ತ ಹನುಮನಿಗೆ ಎಷ್ಟು ಗೌರವ ಕೊಡ್ತಾ ಇದ್ದೀರಾ ಅಂತೇಳಿ ಅರ್ಥ ಆಗ್ತದೆ. ಏನು ಹೇಳಿದ್ರಿ ನೀವು? ರಾಮ ಮಂದಿರ ಅಲ್ಲಿ ಅಯೋಧ್ಯೆಯಲ್ಲಿರೋವಂಥದ್ದು ಡಿಸ್ಪ್ಯೂಟೆಡ್ ಲ್ಯಾಂಡು, ನಾವು ಹೋಗೋದೇ ಇಲ್ಲ ಅಂತ ಹೇಳಿದಿರಿ. ನಮ್ಮೂರಲ್ಲೂ ರಾಮ ಅವನೇ, ಊರಲ್ಲಿ ಹಾಕಿರೋ ರಾಮ ಬಾವುಟನ ಕಿತ್ತಾಕ್ತಿರಲ್ಲ ನೀವು, ಹನುಮಂತನ ಧ್ವಜವನ್ನು ಕಿತ್ತಾಕ್ತಿರಲ್ಲ. ಹೇಳೋದೇನು, ನೀವು ಮಾಡೋದೇನು? ನಮ್ಮ ಹಳ್ಳಿಯಲ್ಲೂ ನಾನು ರಾಮ ದೇವಸ್ಥಾನನ ಕಟ್ಟಿದ್ದೀನಿ ಅಂದ್ರಲ್ಲ, ಇಲ್ಲಿ ಯಾಕೆ ಕಿತ್ತಾಕ್ತೀರಾ? ಏನು ಯಾಕೆ ಕಿತ್ತಾಕಿದ್ದಾರೆ ಅಂದರೆ ಕಾಂಗ್ರೆಸ್ ಚಿತಾವಣೆಯಿಂದ ಕಿತ್ತಾಕಿದ್ದಾರೆ ಅಷ್ಟೇ. ನೇರವಾಗಿ ಕಾಂಗ್ರೆಸ್ಸೇ ಇದಕ್ಕೆ ಕಾರಣ. ಅವ್ರನ್ನ ಉದ್ಘಾಟನೆ ಕರೆದಿಲ್ಲ ಅನ್ನೋದು ಇರ್ಬೋದನ್ನು ಮೋಸ್ಟ್ಲಿ. ಹಳ್ಳಿಯವರೇ ಮಾಡ್ಕೊಂಡಿರೋದು ಈ ಕಾರ್ಯಕ್ರಮ, ನಾವು ಯಾರು ಹೋಗಿಲ್ಲ ಇಲ್ಲಿ. ಹಳ್ಳಿಯವರು ಪ್ರೀತ ಹೌದು. ನಾನು ಈ ಅನ್ಯಾಯವನ್ನು ಪ್ರತಿಭಟಿಸಿ ಹಿಂದೂ ವಿರೋಧಿ ನೀತಿಯನ್ನು, ಕಾಂಗ್ರೆಸ್ಸಿನ ಸರ್ಕಾರ ಹಿಂದೂ ವಿರೋಧಿ ನೀತಿಯನ್ನು, ರಾಮ ವಿರೋಧಿ ನೀತಿಯನ್ನು, ರಾಮ ಭಕ್ತ ಹನುಮನ ಧ್ವಜಕ್ಕೆ ಮಾಡಿರೋ ಅವಮಾನ, ಏಕಾಏಕಿ ಪೊಲೀಸರನ್ನು ಕರ್ಕೊಂಡೋಗಿ ತೆಗೆಯುವಂಥ ಅವಶ್ಯಕತೆ ಏನಿತ್ತು? ನಿಮ್ಗೆ ಆ ಥರ ಇದ್ದಿದ್ರೆ ಗ್ರಾಮಸ್ಥರನ್ನ ಕರೆದು ಮಾತಾಡಬೇಕಾಯ್ತು ಅವ್ರ ಜೊತೆ. ಇದು ರೆಸೊಲ್ಯೂಷನ್ ಆಗಿರೋದು ಗ್ರಾಮ ಪಂಚಾಯಿತಿಯಲ್ಲಿ. ಅಲ್ಲಿನ ರೆಸೊಲ್ಯೂಷನ್ ಆಗಿ ಇವಾಗ ಇದನ್ನು ತೆಗಿತಾ ಇದ್ದೀರಾ ಅಂತ ಹೇಳಿದ್ರೆ, ಇದು ನೀವು ಹನುಮನ ಬಗ್ಗೆ ನಿಮಗಿರೋವಂಥ ದ್ವೇಷ, ಕಾಂಗ್ರೆಸ್ಗೆ ಹನುಮನ ಬಗ್ಗೆ ಇರುವಂಥ ದ್ವೇಷದ ರಾಜಕಾರಣವನ್ನು ನಾನು ಖಂಡಿಸ್ತೀನಿ. ಇದರ ವಿರುದ್ಧ ನಾನು ಅಲ್ಲಿಗೆ ಸ್ಥಳಕ್ಕೆ ಅಶ್ವಥ್ ನಾರಾಯಣ್ ಅವರು, ನಾನು ಸನ್ಮಾನ್ಯ ನಮ್ಮ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ಅವರು ನಾವು ಅಲ್ಲಿಗೆ ಭೇಟಿ ಮಾಡೋರಿದ್ದೀರಿ. ಈಗಾಗಲೇ ಲಾಠಿ ಚಾರ್ಜ್ ಮಾಡಿದ್ದಾರೆ, ಅಲ್ಲಿನ ಗ್ರಾಮಸ್ಥರ ಮೇಲೆ, ಅಮಾಯಕ ಗ್ರಾಮಸ್ಥರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. 144 ಸೆಕ್ಷನ್ ಹಾಕಿದ್ದಾರೆ. ಈಗ ಆಟೋ ರಿಕ್ಷಾದಲ್ಲಿ ಕುಕ್ಕರ್ ಬಾಂಬ್ ಹಿಡ್ಕೊಂಡು ಬಂದವ್ರನ್ನ ಬ್ರದರ್ ಅಂದ್ರಿ. ಆಟೋ ರಿಕ್ಷಾದಲ್ಲಿ ಕುಕ್ಕರಲ್ಲಿ ಬಾಂಬ್ ಇಟ್ಕೊಂಡು ನಮ್ಮ ಹಿಂದೂಗಳನ್ನು, 100 ಜನ ಹಿಂದೂಗಳನ್ನು ಕೊಲ್ಲಬೇಕು ಅಂತ ಬಂದವನಿಗೆ ಬ್ರದರ್ಸ್ ಅಂದ್ರಿ. ಇವ್ರು ಯಾರು ಸ್ವಾಮಿ ಆಗಾರೆ? ಹನುಮನ ಧ್ವಜ ಹಾರಿಸಿದ್ದು ಯಾರು ಈಗಾಗಾರೆ? ಇವರೇನಂತ ಹೇಳ್ತೀರಾ ನೀವು? ನಾಚಿಕೆ ಆಗಲ್ವಾ ನಿಮಗೆ? ಇದ್ರ ವಿರುದ್ಧ ನಾವು BJP ಹೋರಾಟವನ್ನು ಮಾಡ್ತೀರಿ, ಹಿಂದೂ ಸಂಘಟನೆಗಳು ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೀರಿ. ಈಗಲೇ ಸುಮಾರು 2:30-3 ಗಂಟೆ ಅಷ್ಟೊತ್ತಿಗೆ ಹೋಗ್ಬೋದು. ನಾನು ಹೊರಡ್ತೀನಿ. ಒಂದು 2:30-3 ಗಂಟೆಗೆ ಹೋಗ್ತೀನಿ. ಈ ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡ್ತೀರಿ. ನಾವು ಅಲ್ಲೇ ಹನುಮ ಧ್ವಜವನ್ನು ಹಾರಿಸ್ಬೇಕು. ಪಂಚಾಯತಿ ರೆಸೊಲ್ಯೂಷನ್ ಏನಾಗಿದೆ ಆ ಪ್ರಕಾರ ನಡಿಬೇಕು. ಈಗ ಇಲ್ಲ ಪಲ್ಲದ ಖ್ಯಾತೆಗಳನ್ನು ತೆಗೆಯುವಂಥದ್ದು ಕಾಂಗ್ರೆಸ್ ಅವರು ಶುರು ಮಾಡ್ತಾರೆ, ಅದಕ್ಕೊಂದು ಬಣ್ಣ ಕಟ್ಟುವಂಥ ಕೆಲಸನೂ ಮಾಡ್ತಾರೆ. ಇದು ಯಾವುದು ನಡೆಯಲ್ಲ. ಇದು ನೇರವಾಗಿ ಕಾಂಗ್ರೆಸ್ಸಿನ ಚಿತಾವಣೆಯಿಂದ ತೆಗೆದಿರೋವಂಥದ್ದು.